ನಮಸ್ತೆ ಮಾಂತೆರಗ್ಲ ನಮಸ್ಕಾರ. ಬೆಳಗಿನ ತಿಂಡಿ ನೀವು ಯಾವುದಾದ್ರೂ ಮಾಡಿ, ಆದರೆ ಅದರ ರುಚಿ ಜಾಸ್ತಿ ಆಗೋದು ತಿಂಡಿಯೊಂದಿಗೆ ನೀವು ಯಾವ ಗ್ರೇವಿ ಬಡಿಸ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಲ್ವಾ. ಒಂದೇ ರುಚಿಯ ಗ್ರೇವಿ ತಿಂದು ಬೇಜಾರಾಗಿದ್ದರೆ ಇವತ್ತೊಂದು ಹೊಸ ರೀತಿಯಲ್ಲಿ ಟ್ರೈ ಮಾಡಿ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ರುಚಿಯಾದ ಆಲೂ ಕಾಲಿಫ್ಲವರ್ ಗ್ರೇವಿ ತಯಾರಿಸೋಣ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಒಂದು ಫ್ರೆಶ್ ಕಾಲಿಫ್ಲವರ್ ತಗೊಂಡಿದ್ದೇನೆ. ದೊಡ್ಡ ಸೈಜಲ್ಲಿರುವ ಕಾರಣ ಇದರ ಅರ್ಧದಷ್ಟು ಮಾತ್ರ ನನಗೆ ಗ್ರೇವಿ ಮಾಡಲಿಕ್ಕೆ ಸಾಕಾಗ್ತದೆ. ಉಳಿದ ಅರ್ಧವನ್ನು ಪರೋಟಾಕ್ಕೆ ಅಥವಾ ಪಲಾವ್ ಮಾಡೋಕೆ ಯೂಸ್ ಮಾಡಿಕೊಳ್ಬೋದು. ಇನ್ನು ಇದನ್ನು ಸಣ್ಣದಾಗಿ ಬಿಡಿಸಿಕೊಂಡು ಒಂದು ತಟ್ಟೆಗೆ ಹಾಕೊಳ್ತಾನೆ. ಕ್ಲೀನ್ ಮಾಡಲಿಕ್ಕೂ ಸುಲಭ ಆಗ್ತದೆ. ಕಾಲಿಫ್ಲವರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಆದ ಕಾರಣ ಇದು ನಮ್ಮ ಡೈಜೆಷನ್ಗೆ ಒಳ್ಳೆಯದು. ಹಾಗೆ ಇಮ್ಯುನಿಟಿ ಪವರನ್ನು ಕೂಡ ಇದು ಜಾಸ್ತಿ ಮಾಡ್ತದೆ. ಆದರೆ ಮಾರ್ಕೆಟಿಂದ ಪರ್ಚೇಸ್ ಮಾಡುವಾಗ ಆದಷ್ಟು ಫ್ರೆಶ್ ಕಾಲಿಫ್ಲವರನ್ನೇ ಪರ್ಚೇಸ್ ಮಾಡಿ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ ಮೇಲೆ ಇದನ್ನು ಹದವಾಗಿ ಬಿಸಿ ಇರುವ ನೀರಿಗೆ ಹಾಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಅರಶಿನ ಹಾಕೊಳ್ಬೇಕು. ಸ್ಪೂನಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು 3 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕಾಲಿಫ್ಲವರ್ ತುಂಬ ಬೇಗ ಬೇಯುವ ತರಕಾರಿ ಆದ ಕಾರಣ 3 ನಿಮಿಷದಲ್ಲೇ ಇದು ಒಂದು 60-70% ಬೆಂದಾಗಿರ್ತದೆ. 3 ನಿಮಿಷ ನಂತರ ಗ್ಯಾಸಿಂದ ಪಾತ್ರೆ ಕೆಳಗಿಳಿಸಿ ಕಾಲಿಫ್ಲವರ್ ಹೋಳುಗಳನ್ನು ಅರಶಿನದ ನೀರಿಂದ ಸಪ್ರೇಟ್ ಮಾಡಿ ಬೇರೆ ಪಾತ್ರೆಗೆ ಹಾಕೊಳ್ಳಿ. ಪುನಃ ಇದನ್ನು ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇದರಲ್ಲಿರುವ ಯಾವುದೇ ಧೂಳು ಅಥವಾ ಹುಳಗಳು ಹೋಗ್ತದೆ. ಮಸಾಲೆ ಫ್ರೈ ಮಾಡಲಿಕ್ಕೆ ನಾನೊಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಗಟ್ಟಿ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡಿದರೆ ಒಳ್ಳೆ ರುಚಿ. ತುಪ್ಪದ ಬದಲು ಎಣ್ಣೆ ಬೇಕಾದ್ರೂ ಯೂಸ್ ಮಾಡಿಕೊಳ್ಬೋದು. ಇದಕ್ಕೆ 2 ಬ್ಯಾಡಗಿ ಮೆಣಸು, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೇನೆ. ಹಾಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೇನೆ. 3 ಲವಂಗ, 1 ಇಂಚು ಗಾತ್ರದ ದಾಲ್ಚಿನ್ನಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ 5-6 ಎಸಳಿನಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ. 7-8 ಗೋಡಂಬಿ ಹಾಕೊಳ್ಳಿ, ಒಳ್ಳೆ ರುಚಿ ಬರ್ತದೆ. ಹಾಗೆ 1 ಏಲಕ್ಕಿ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಪರಿಮಳ ಬಂದ ಮೇಲೆ ಇದಕ್ಕೆ 2 ನೀರುಳ್ಳಿ ಹಾಕ್ಕೊಂಡಿದ್ದೇನೆ. ನೀರುಳ್ಳಿ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ 2 ಕಟ್ ಮಾಡಿದ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ತಾನೆ. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಎಲ್ಲ ಮಸಾಲೆಯನ್ನು ಒಂದು ತಟ್ಟೆಗೆ ತೆಗೆದಿಡಿ. ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಅದೇ ಪ್ಯಾನಿಗೆ ನಾನು ಒಂದು ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ತಾನೆ. ಆಯಿಲ್ ಅಗತ್ಯ ಇದೆ ಅಂತ ಅನಿಸಿದರೆ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ 1 ಕಟ್ ಮಾಡಿದ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. 3-4 ನಿಮಿಷ ಆದರೂ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ನೀರುಳ್ಳಿಯ ಕಲರ್ ಚೇಂಜ್ ಆಗಬೇಕು. ಹಾಗೆ ಆಲೂಗಡ್ಡೆ ಕೂಡ ಅರ್ಧದಷ್ಟು ಬೇಯಬೇಕು. ಇಷ್ಟಾದರೆ ಸಾಕು. ಈಗ ಇದನ್ನು ಪಕ್ಕಕ್ಕೆ ಇಡೋಣ. ಮೊದಲು ಫ್ರೈ ಮಾಡಿಕೊಂಡಿದ್ದ ಮಸಾಲೆ ಆರಲಿಕ್ಕೆ ಬಿಟ್ಟಿದ್ದೇವಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ ತರ್ತಾನೆ. ಇನ್ನು ಒಂದು ಬಾಣಲೆ ಇಟ್ಟುಕೊಳ್ಳಿ. ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ ಕರಿಬೇವು ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಆಲೂಗಡ್ಡೆ ಮತ್ತು ನೀರುಳ್ಳಿಯನ್ನು ಹಾಕ್ಕೊಳ್ಳಿ. ಒಮ್ಮೆ ಮಿಕ್ಸ್ ಮಾಡಿದ ನಂತರ ಮೊದಲೇ ನಾವು ಕ್ಲೀನ್ ಮಾಡಿ ಅರ್ಧದಷ್ಟು ಬೇಯಿಸಿ ಇಟ್ಟುಕೊಂಡಿದ್ದೇವಲ್ಲ ಕಾಲಿಫ್ಲವರ್, ಅದನ್ನು ಹಾಕ್ಕೊಳ್ಬೇಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1/4 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಮೊದಲೇ ಎಲ್ಲ ತರಕಾರಿ ಅರ್ಧದಷ್ಟು ಬೆಂದಿರುವ ಕಾರಣ ಈಗ 2-3 ನಿಮಿಷ ಸಾಕು ಇದು ಬೇಯಲಿಕ್ಕೆ. ಇನ್ನು ಬೆಂದ ತರಕಾರಿಗೆ ರುಬ್ಬಿಟ್ಟುಕೊಂಡಿದ್ದ ಮಸಾಲೆ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ತರಕಾರಿಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ಬೇಕು. ಕೈಯಲ್ಲಿ ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ಪರಿಮಳ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ರುಚಿಯಾದ ಕಾಲಿಫ್ಲವರ್ ಗ್ರೇವಿ ರೆಡಿ ಆಯಿತು. ಈ ಗ್ರೇವಿ ಚಪಾತಿ ಮತ್ತು ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ಚಪಾತಿಯೊಂದಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಹೊಸ ವಿಧಾನದ ಈ ಕಾಲಿಫ್ಲವರ್ ಗ್ರೇವಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.